ಪ್ರತಿಪಣವಾಕ್ಷರ ಮಹಾದಣು ಕಾಲ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಈ ಪಂಚಕಗಳ ಭೇದಗಳ ಸ್ಮರಿಸು ಅಂತ ಏನಿದೆ ಅದ್ರ ಮುಂದೆ ವಿಚಾರ ಮಾಡೋಣ. ಯಾಕಂದ್ರೆ ಮುಂದಿನ ಪದ್ಯಾಗ ಅದ. ಈಗ ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ, ಒಟ್ಟಿನಲ್ಲಿ ಎರಡು ತರಹದ ಜೀವರಾಶಿಗಳು ಇದ್ದಾರಂತೆ. ಇಷ್ಟೇನು ಬಿಟ್ಕೊಂಡ್ಬಿಟ್ರೆ ಎರಡೇ ತರಹದ ಜೀವರಾಶಿಗಳು. ಇದೊಂದು ಹೊಸ ಅಂಶ ಶಾಸ್ತ್ರದಲ್ಲಿ ಹೇಳಿದ್ದು. ಎರಡು ತರಹದ ಅಂಶಗಳು ಯಾರ್ಯಾರು ಅಂತ ಕೇಳಿದ್ರೆ, ಕ್ಷರ ಅಕ್ಷರ ಇದು ಬಹಳ ಪ್ರಸಿದ್ಧದ. ಒಬ್ರು ನಾಶಕ್ಕೋತಿರ್ತಾರಂತ, ಇನ್ನೊಬ್ರು ನಾಶ ಆಗೋದೇ ಇಲ್ವಂತ. ನಿರಂತರ ನಾಶ ಆಗೋರು ಯಾರು ಅಂದ್ರೆ ನಾವೇನಿದ್ದೀವಿ ನೋಡ್ರಿ, ನಿರಂತರ ನಾಶ ಆಗ್ತಾ ಇರ್ತೀವಿ, ಗೊತ್ತಿಲ್ಲ ಅಷ್ಟೇ ನಮಗೆ. ನಿರಂತರದಲ್ಲೂ ನಾವು ಕ್ಷಣ ಕ್ಷಣದಲ್ಲೂ ಕೂಡ ನಾಶದ ಹಾದಿಯನ್ನೇ ಹಿಡಿದಿದ್ದೇವೆ. ಈ ದೇಹಕ್ಕೆ ಏನಂತ ಹೆಸರು ಹೇಳಿ ಸಂಸ್ಕೃತದೊಳಗೆ? ಶರೀರ ಅಂತ ಕರೀತಾರೆ. ಈ ದೇಹಕ್ಕೆ ದೇಹ ಅಂತ ಕರೀತಾರೆ. ಎರಡು ಹೆಸರು. ದೇಹ ಅಂಬೋದನ್ನ ಆಮೇಲೆ ವಿಚಾರ ಮಾಡಿ. ಶರೀರ ಅಂತ ಯಾಕೆ ಕರೀತಾರೆ ಗೊತ್ತಾ ಇದಕ್ಕೆ? ಶೀರ್ಯತೆ ನಿತ್ಯಂ ಇತಿ ಶರೀರಂ. ನಿತ್ಯದಲ್ಲಿ ನಾಶದ ಸಮೀಪ 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 ಹೋಗ್ತದೆ ಅನ್ನೋದಕ್ಕಾಗಿ ಇದನ್ನ ಶರೀರ, ನಾಶಗೊಳ್ಳೋದು ಅಂತ ಅರ್ಥ ಹೇಳ್ತಾರೆ. ಎಷ್ಟು ಚಮತ್ಕಾರ ನೋಡ್ರಿ. ಹುಟ್ಟಿದಾಗಿನಿಂದ 50 ವರ್ಷದ ತನಕ ದೇಹ ಅಂತ ಕರಿಬೇಕಂತ, 50ರಿಂದ 100ರ ತನಕ ಶರೀರ ಅಂತ ಕರಿಬೇಕಂತ. ಇಷ್ಟೇ, ಬೇರೆ ಏನಿಲ್ಲ. ಹುಟ್ಟಿದಾಗಿನಿಂದ 50 ವರ್ಷದ ತನಕ ಇದು ದೇಹ. ಯಾಕೆ ಅಂದ್ರೆ ದೇಹ ಉಪಚಯೆ ಬೆಳೀತದಂತೆ. ಹುಟ್ಟಿದಾರಭ್ಯ 50ನೇ ವರ್ಷದ ತನಕ ಬೆಳೆದು 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 ನಿಂತ್ಕೋತದೆ. 50 ಆತು ಅಂದ್ರೆ ಮುಗಿತಲ್ಲಿ. ಆಮೇಲೆ ಏನಾಗ್ತದೆ ಅಂದ್ರೆ ಇಳಿಲಿಕ್ಕೆ ಶುರುವಾಗ್ತದೆ ಅಂತ. ಅವಾಗ ಶರೀರ ಅಂತ ಕರಿಬೇಕಂತ. ಫಸ್ಟ್ ಹಾಫಿಗೆ ದೇಹ, ಸೆಕೆಂಡ್ ಹಾಫಿಗೆ ಶರೀರ ಅಂತ ಕರಿಬೇಕು ಅಂತ ಶಾಸ್ತ್ರದಲ್ಲಿ ವ್ಯವಸ್ಥೆ. ಅಂದ್ರೆ ಎಷ್ಟು ಅಂದ್ರೆ ಶಬ್ದ ಬಳಸುವಾಗಲೂ ಅದರ ಅವಸ್ಥೆ ನೋಡ್ಕೊಂಡು ಬಳಸ್ತಾರೆ. ನಾವೆಲ್ಲ ಕ್ಷರರು ಅಂದ್ರೆ ನಿತ್ಯದಲ್ಲಿ ನಾಶಕ್ಕೆ ಅಣಿಯಾಗ್ತಾ ಇರುವಂತವರು. ಆಮೇಲೆ ಅಕ್ಷರ ನಾಶ ಇಲ್ಲದೇ ಇದ್ದವರು ಅಂತ ಹೇಳ್ತಾರೆ. ಅದರ ಕಕ್ಷೆ ಮತ್ತೆ ಬೇರೆ ಇದೆ. ಇದರ ಜೊತೆಗೆ ಇನ್ನಿಬ್ಬರು ಇದ್ದಾರಂತೆ, ವಿಲಿಂಗ ಸಲಿಂಗ ಅಂತ ಇದೆ ಅಂತ. ವಿಲಿಂಗ ಸಲಿಂಗ ಅಂದ್ರೆ ಏನು? ಲಿಂಗದೇಹ ಇಲ್ಲದವರು ಕೆಲವರು, ಲಿಂಗದೇಹ ಇದ್ದವರು ಕೆಲವರು. ಎರಡೇ ತರಹದ ಜೀವರಾಶಿಗಳು. ವಿಲಿಂಗ ಸಲಿಂಗ. ಯಾರು ಅಂಧನ್ ತಪಸ್ಸಿಗೆ ಹೋಗ್ಯಾರ, ಯಾರು ಮೋಕ್ಷಕ್ಕೆ ಹೋಗ್ಯಾರ, ಅವರಿಬ್ಬರಿಗೂ ಲಿಂಗ ಇಲ್ಲ, ಅವರು ವಿಲಿಂಗರು. ಯಾರಿಗೂ ಸಂಸಾರದಾಗಿದ್ದಾರೆ, ಅವರು ಸಲಿಂಗರು, ಲಿಂಗದೇಹ ಉಳ್ಳವರು. ವಿಲಿಂಗ ಸಲಿಂಗ. ಇದೊಂದು ತಮಾಷೆ ಇದೆ. ಲಿಂಗದೇಹ ಇದು ಅನಾದಿ ಕಾಲದಿಂದಲೂ ನಮ್ಮ ದೇಹದ ಮೇಲೆ ಆವರಕವಾಗಿ ಇದ್ದದ್ದು. ಇದರ ಬಗ್ಗೆ ತುಂಬಾ ವಿಷಯಗಳನ್ನು ಮಾತಾಡಬೇಕು, ಚರ್ಚೆ ಇದೆ ಇದರಲ್ಲಿ. ಬಹಳಷ್ಟು ಪ್ರಮೇಯಗಳನ್ನು ಹೇಳ್ತಾರೆ. ನೀವು ಸಾಮಾನ್ಯವಾಗಿ ನಾವೆಲ್ಲ ಏನ್ ಕೇಳಿರ್ತೇವೆ, ಒಂದು ವಿಷಯ ಹೇಳಿ ಮುಂದೆ ಹೊರಟ್ಬಿಡ್ತೀವಿ. ಲಿಂಗದೇಹ ಗೊತ್ತು ನಮಗೆ. ಲಿಂಗದೇಹ ಗೊತ್ತಿಲ್ವೇ? ಏನ್ ಗೊತ್ತದ ಲಿಂಗದೇಹ? ಅದು ಏನು ಲಿಂಗದೇಹ ಅಂದ್ರೆ ಏನದು, ಹೆಂಗದ ಅದು? ಅದ್ರ ಯಾವ ಅಂಶವೂ ಇಲ್ಲ. ಲಿಂಗದೇಹ ಜೀವನ್ ಮೇಲದ. ನಮಗೆ 4 ದೇಹ ಗೊತ್ತದ: ಸ್ಥೂಲ ದೇಹ, ಅನಿರುದ್ಧ ದೇಹ, ಮತ್ತೆ ಲಿಂಗದೇಹ, ಸ್ವರೂಪ ದೇಹ. 4 ದೇಹ ಗೊತ್ತದ. ಈ ಲಿಂಗದೇಹದ ಮಟೀರಿಯಲ್ ಅದಲ್ಲ, ದ್ರವ್ಯ ಪದಾರ್ಥ ಇದೆಯಲ್ಲ, ಅದು ಈ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಇವುಗಳೇನವ ನೋಡ್ರಿ, ಇವುಗಳಿಂದಲೇ ಅದಾಗಿದ್ದು. 16 ಕಲೆಗಳಿಂದ ಆದದ್ದು. 16 ಕಲೆಗಳಿಂದ ಲಿಂಗದೇಹ ಆಗಿದೆ. ಎಲ್ಲಿದೆ? ಬಹಳ ಸ್ವಾರಸ್ಯ ಇದೆ. ಇದನ್ನ ನೀವಾಗಲೇ ಕೇಳ್ಕೊಂಡ್ ಬಂದಿರಿ. ಭೋಜನ ರಸ ವಿಭಾಗ ಸಂಧಿಯ ಮೊದಲನೇ ಪದ್ಯ ಏನದ ನೋಡ್ರಿ. ನೀಡದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ. ಮೊದಲನೇ ಪದ್ಯ ಇಲ್ಲಿಗೆ ಹಚ್ಕೊಳ್ತದೆ. ಈಗ ನೆನ್ಪಿಟ್ಕೊಳ್ರಿ, ಎಲ್ಲಿದೆ ಅಂತ ಅರ್ಥ ಆಗ್ಬೇಕಲ್ಲ. ಆ 4ನೇ ಸಂಧಿ, ಭೋಜನ ರಸ ವಿಭಾಗ ಸಂಧಿ ಇದೆಯಲ್ಲ, ಅದರ ಮೊದಲನೇ ಪದ್ಯದಲ್ಲಿ ಹೇಳುವಾಗ ಜಗನ್ನಾಥದಾಸರು ಈ ಅಂಶವನ್ನು ಸೂಚನೆ ಮಾಡಿದ್ದಾರೆ. ಏನಂತ ಅಂದ್ರೆ, ಆ 2ನೇ ಪದ್ಯದಲ್ಲಿ, ಒಂದಲ್ಲ 2ನೇ ಪದ್ಯ. ನೀಡದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ 16 ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಕ್ರೋಢ 72,000 ನಣಿಗತ ದೇವತೆಗಳೊಳಗಿದ್ದಾಡುತ್ತಾನಂದಾತ್ಮಚರಿಸುವ ಲೋಕದಳು ತಾನು. ಕೆಳಗಿನ 3 ಸಾಲು ಬೇರೆ ವಿಷಯ, ಅದು ಬೇಡ. ನಾವು ಬೇಕಾದದ್ದೇನು? ಲಿಂಗ ಶರೀರ. ಹೇಗಿದೆ ಲಿಂಗ ಶರೀರ? 16 ಕಲೆಗಳಿಂದ ಕೂಡಿದೆ. ನೀಡ, ಗೂಡು ನೋಡ್ರಿ. ಜೀವ ಇವ ಪಕ್ಷಿ ಅಂತ ಅನ್ಕೊಂಡ್ರೆ ಲಿಂಗದೇಹ ಇದು ನೆಸ್ಟ್, ಗೂಡು ಅಷ್ಟೇ, ಬೇರೆ ಏನಿಲ್ಲ. ನೀಡದಂದದ ಲಿಪ್ಪಲಿಂಗಕ್ಕೆ, ನಮ್ಮ ಲಿಂಗದೇಹ ಗೂಡಿನಂತೆ ಇದೆಯಂತೆ. ನಾವು ಪಕ್ಷಿ, ಅದರೊಳಗೆ ಸೇರ್ಕೊಂಡ್ಬಿಟ್ಟಿವಿ. ಆದ್ರೆ ಇಷ್ಟು ವಿಚಿತ್ರದಲ್ಲಿ ವಿಷ್ಣು ತೀರ್ಥರು ಬೇರೆ ಮಾತು ಹೇಳ್ಯಾರ, ಶಾಸ್ತ್ರ ಇನ್ನೊಂದು ರೀತಿ ಹೇಳಿದ. ಅಂದ್ರೆ ತಿಳ್ಕೊಳ್ಳಿಕ್ ಬೇರೆ ಬೇರೆ ಕ್ರಮದಲ್ಲಿ ಹೇಳಿದ್ದಾರೆ.
ಲಿಂಗ ದೇಹ ಸ್ವರೂಪ ದೇಹ ಇಷ್ಟು ಮಿಶ್ರಣ ಆಗ್ಬಿಟ್ಟಾವಲ್ಲ. ಒಬ್ರು ಹೇಳ್ತಾರೆ ಬೆಂಕಿ ಇದು ಕೆಂಡದಂಗ ಅಂತ ಹೇಳ್ತಾರೆ. ಅಂದ್ರೆ ಇಡ್ಲಿ ಬೆಂಕಿ ಎರಡೂ ಹೌದು, ಎರಡು ಬೇರೆ ಬೇರೆ. ಆದ್ರೆ ಇಷ್ಟು ಮಿಶ್ರಣ ಆಗ್ಬಿಟ್ಟಾವಲ್ಲ, ಆ ಕೆಂಡ ನೋಡಿದಾಗ ಇಡ್ಲಿ ಯಾವುದು ಇದು ಯಾವ್ದು ಗೊತ್ತಾಗಿಲ್ಲ, ಕೆಂಡ ಯಾವ್ದು ಬೆಂಕಿ ಯಾವ್ದು ಗೊತ್ತಾಗಿಲ್ಲ. ನೀರು ಹಾಲು ಇಷ್ಟು ಮಿಶ್ರಣ ಆಗ್ಬಿಟ್ಟಾವ, ನಿಮಗೆ ನೀರು ಯಾವುದು ಹಾಲು ಯಾವುದು ಅಂತ ತೋರಿಸಿ ಬರೋದಿಲ್ಲ. ಹಾಗಿದೆ ಜಗನ್ನಾಥದಾಸರು ಸ್ವಲ್ಪ ಬಿಡಿಸಿ ಹೇಳಿದ್ರು. ನೀಡದಂದದ ಲಿಪ್ಪ ಅಂದ್ರು. ಸ್ವರೂಪ ದೇಹ ಮತ್ತೆ ಲಿಂಗ ದೇಹ ಹೇಗಿವೆ ಅಂದ್ರೆ, ಸ್ವರೂಪ ದೇಹ ಪಕ್ಷಿ ಇದ್ದಂಗ, ಲಿಂಗ ದೇಹ ಗೂಡಿ ಇದ್ದಂಗ ಅಂತ ಜಗನ್ನಾಥದಾಸರು ಸ್ವಲ್ಪ ಬಿಡಿಸಿದ್ರು. ಉಳಿದವರು ಕೆಂಡ ಬೆಂಕಿ ಇಡ್ಲಿ ಇದ್ದಂಗ, ಹಾಲು ನೀರಿದ್ದಂಗ ಅಂತ ದೃಷ್ಟಾಂತವನ್ನು ಹೇಳಿದ್ರು. ಈ ಮೂರು ಅಂಶದಲ್ಲಿ ನಾವು ತಿಳ್ಕೊಳ್ಬಹುದು. ಅದಕ್ಕೆ 16 ಕಲೆಗಳಿವೆ ಅಂತೆ. ಆ 16 ಕಲೆಗಳಿಗೆ 16 ರಸಗಳನ್ನ ನಿತ್ಯದಲ್ಲಿ ಭಗವಂತ ಕಳಿಸ್ತಾನೆ ಅಂತ ಈ ಭೋಜನ ರಸ ವಿಭಾಗ ಸಂಧಿಯ 2ನೇ ಪದ್ಯದಲ್ಲಿ ಈ ಅಂಶವನ್ನು ತಿಳಿಸಿದ್ದಾರೆ. ಲಿಂಗ ವಿಲಿಂಗ, ಆಮೇಲೆ ಸೃಜ್ಜ ಅಸೃಜ್ಜ. ಜಗನ್ನಾಥದಾಸರ ಪ್ರಕಾರ ನೋಡಿ, ಇದೊಂದು ವಿಷಯ. ಮತ್ತೆ ಇದೆಲ್ಲ ಚರ್ಚೆ ವಿಷಯಗಳೇ. ಸರ್ವ ಸೃಷ್ಟಿಯೋ ಮುಷ್ಟಿ ಸೃಷ್ಟಿಯೋ ಅಂತ ವಿಚಾರ. ಮತ್ತೆ ದೇವರು ಎಲ್ಲಾರನ್ನೂ ಒಮ್ಮೆ ಸೃಷ್ಟಿಗೆ ತಂದಾನೋ, ಸ್ವಲ್ಪ ಸ್ವಲ್ಪ ಸೃಷ್ಟಿಗೆ ತಂದಾನೋ? ಜಗನ್ನಾಥದಾಸರ ಪ್ರಕಾರ ಸ್ವಲ್ಪ ತಂದಾನ. ಯಾಕಂದ್ರೆ ಸೃಜ್ಜ ಅಸೃಜ್ಜ, ಸೃಷ್ಟಿಗೆ ಬಂದವರು ಕೆಲವರು, ಸೃಷ್ಟಿಗೆ ಬಾರದೇ ಇದ್ದವರು ಕೆಲವರು ಅಂತ ಹೇಳ್ತಾರೆ. ಆದ್ಮೇಲೆ ಎಲ್ಲಾರು ಸೃಷ್ಟಿಗೆ ಬಂದಿಲ್ಲ. ಅವ್ರ ಪ್ರಕಾರ ಸ್ವಲ್ಪ ಬಂದಾರ ಅಂತ ಅರ್ಥ. ಹೀಗೆ ಸರ್ವ ಸೃಷ್ಟಿ ಮತ್ತು ಮುಷ್ಟಿ ಸೃಷ್ಟಿ ಎಂಬ ವಿಚಾರವನ್ನು ಸ್ವಲ್ಪ ತೋರಿಸಿ ಹೋಗ್ಬಿಡ್ತಾರೆ. ಲಿಂಗದೇಹದ ವಿಚಾರವನ್ನು ತೋರಿಸ್ತಾರೆ. ಇದಿಷ್ಟಾದ ಮೇಲೆ ಜಡ ಪ್ರಕೃತಿ ಪ್ರಣವ ಇವೆಲ್ಲವೂ ಅಕ್ಷರ ಅಂತ ಕರೆಸಿಕೊಳ್ತಕ್ಕಂತಹದ್ದು, ಮಹತ್ತತ್ವ ಕಾಲ ಇವುಗಳು ಕ್ಷರ ಅಂತ ಕರೆಸಿಕೊಳ್ತಕ್ಕಂತಹದ್ದು ಅಂತ ಹೇಳಿ ಮುಂದಿನ ಪದ್ಯಕ್ಕೆ ಕೊಳ್ಳುತ್ತಾರೆ. 24ನೇ ಪದ್ಯ ಸ್ವಲ್ಪ ಇದರ ಬಗ್ಗೆ ಮತ್ತೆ ಹೇಳ್ಬೇಕು. ಏನು ಪಂಚಭೇದಗಳು ನಮ್ಗೆ ಗೊತ್ತದ, ಪಂಚಭೇದ ನಮ್ಗೆ ಗೊತ್ತವ ಅವರಿಗೆ. ಯಾಕಂದ್ರೆ ನಮ್ಮಲ್ಲಿ ಭೇದ ಇಲ್ಲದ ಕಾರ್ಯಕ್ರಮನೇ ಇಲ್ಲ. ಯಾವಾಗಲೂ ನಮ್ಮಲ್ಲಿ ಭೇದ ಕಾರ್ಯಕ್ರಮ. ಅದಕ್ಕೆ ಪಂಚಭೇದಗಳ ವಿಚಾರವನ್ನು ತೆಗೆದುಕೊಳ್ಳುತ್ತಾರೆ. ಆ ವಿಷಯವನ್ನು ನೋಡಿ. ಇಲ್ಲಿ ಹೇಳಿದ್ಮೇಲೆ ಕೊನೆಗೆ 23ನೇ ಪದ್ಯಗಳಲ್ಲಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಇಷ್ಟ ಹೇಳ. ಇದರ ಮುಂದೆ ಜೀವ ಜೀವರ ಭೇದ, ಜಡ ಜೀವ ಜಡಗಳ ಭೇದ ಪರಮನು, ಜೀವ ಜಡ ಸುವಿಲಕ್ಷಣನು ಎಂದರಿದು ನಿತ್ಯದಲ್ಲಿ. ಈ ವಿರಿಂಚಂಡದೊಳು ಎಲ್ಲಾ ಠಾವಿನಲ್ಲಿ ತಿಳಿದೈದು ಭೇದ ಕಳೇವರದೊಳು ಅರಿತು ಅಚ್ಯುತನ ಪದ ಬೈದು ಶೀಘ್ರದಲ್ಲಿ. ಪಂಚಭೇದಗಳು ಯಾವ್ಯಾವ ಎಂಬುದನ್ನ ಒಂದ್ಸಲಿ ಉಚ್ಚಾರಣೆ ಮಾಡಿಬಿಡ್ತೀನಿ. ನಿಮ್ಗೆ ಗೊತ್ತದ, ಅದು ಹೇಳಿರ್ತೀನಿ ಅಷ್ಟೇ. 2 ಜಡಕ್ಕೆ ಭೇದದ ಗೊತ್ತದ, ಸರಳ ಗೊತ್ತದ ನಮಗೆ. 2 ಜಡಕ್ಕೆ ಭೇದದ ಅಂತ ತಿಳ್ಕೊಂಡು ಹೇಳಿ ಬಂಗಾರದ ಸರ ಕೊಳ ಹಾಕೋತೀವಿ, ಚರ್ಮದ ಚಪ್ಪಲಿ ಕಳ ಹಾಕೋತೀವಿ. ಇಷ್ಟು ಗೊತ್ತದ ಇಲ್ಲ ನಮ್ಗೆ. 2 ಜಡನೇ. ಚರ್ಮನೂ ಜಡ, ಬಂಗಾರವೂ ಜಡ. ಎರಡೂ ಒಂದ ಆಗಿದ್ರೆ ಹೇಳೋದೇ ಬ್ಯಾಡ್ರಿ, ಭೇದವಿಲ್ಲ. ಸರಳ. ಇದನ್ನ ಯಾರು ಹೇಳ್ಕೊಳ್ಬೇಕಾಗಿಲ್ಲ. ಜಡಗಳಲ್ಲಿ 2 ಭೇದ. ಬಂಗಾರ ಕುತಿಯೊಳಗದ, ಚರ್ಮ ಕಾಲಾಗದ, ಮುಗಿತಲ್ಲ. ಮತ್ತೆ ಜಡಗಳಲ್ಲಿ ಭೇದದ ಅಂತ ಸಿದ್ಧ ಆಯ್ತಲ್ಲ. ಜಡಗಳಲ್ಲಿ ಭೇದ 1, ಜೀವ ಜೀವರಲ್ಲಿ ಭೇದ 2ನೇದ್ದು. ನಾ ಬೇರೆ ನೀ ಬೇರೆ ಅಷ್ಟೇ ಅಲ್ಲ. ನೀವು ಬೇರೆ ನಿಮ್ ಮಗ ಬೇರೆ, ನೀವು ಬೇರೆ ನಿಮ್ ಮಗಳು ಬೇರೆ. ನೀವೇ ಹಡದದ್ದು, ನೀವೇ ಹಡದ ನಿಮ್ ಮಕ್ಕಳೇ ಭೇದ, ನಿಮಗೂ ಅವರಿಗೆ ಸಂಬಂಧ ಇಲ್ಲ. ಜೀವ ಜೀವ ಜಡ ಜೀವ 2 ಆಯ್ತು. ಮತ್ತೇನಾಗ್ಬೇಕು ಈಗ? ಜೀವ ಈಶ, ಜಡ ಜೀವ, ಜಡ ಈಶ 3 ಆದ್ರೆ ಮುಗಿದು ಹೋಯ್ತು ಕೆಲಸ. ನೋಡ್ರಿ, ಈ ಭೇದವನ್ನ 3ನೇ ಭೇದ ಏನು ಹೇಳಿಕತ್ತೀನಿ ಈಗ, ಇದನ್ನ ಗಮನಿಸ್ಕೊಳ್ರಿ ಸರಿಯಾಗಿ. ಜಡನಿಗೂ ಈಶನಿಗೂ ಭೇದ ಇದೆ, ಹೌದೋ ಇಲ್ಲೋ? ಜಡನಿಗೂ ಈಶನಿಗೂ ಭೇದ ಇದೆಯೋ ಇಲ್ವೋ? ಮತ್ತೆ ಆಮೇಲೆ ಇಲ್ಲ ಅನ್ಬೇಡ್ರಿ, ನಾ ಹೇಳಿದ್ಮೇಲೆ ಮೊದ್ಲು ಸರಿತಾನೆ ನೆನ್ಪಿಟ್ಕೊಳ್ರಿ. ಜಡನಿಗೂ ಈಶನಿಗೂ ಭೇದ ಇದೆಯೋ ಇಲ್ವೋ? ಸರಿಯಾಗಿ ಹೇಳ್ತೀರಿ, ಗಮನಿಸಿ. ಕಲ್ಲು ಮಣ್ಣು ಬ್ಯಾರೆ, ಕಲ್ಲು ದೇವರು ಬೇರೆ, ಜೀವ ಜೀವ ಬೇರೆ, ಜೀವ ಈಶಾ ಬೇರೆ. ಇವು ನಮಗ್ ಗೊತ್ತಿರುವಂತ ಅಂಶ, ಹೌದಾ? ಆದ್ರೆ ನಾವು ಎಲ್ಲಿ ತಪ್ತೀವಿ ಗೊತ್ತೇನು? ಗುಡಿಗೆ ಹೋದಾಗ ಈ ಅಂಶ ತಪ್ತೀವಿ ನಾವೆಲ್ಲ. ಗುಡಿಗೆ ಹೋದಾಗ ಎದುರಿಗಿದ್ದ ಕಲ್ಲನ್ನ ದೇವರು ಅಂತ ತಿಳ್ಕೊಂಡ್ಬಿಡ್ತೀವಿ, ಹೌದಾ? ಇಷ್ಟ ಹೇಳಿ ನೋಡಂತ. ಪ್ರತಿಮಾನ ದೇವರು ಅಂತ ತಿಳ್ಕೋತೀವೋ ಇಲ್ಲೋ? ಇದು ತಪ್ಪು. ಮೊದಲನೇದು. ಪಂಚಭೇದಗಳಲ್ಲಿ 1 ಭೇದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ. ಇದರ ಮುಂದೆ ಹೀಗೆ ಮಾಡಬಾರ್ದು ನಾವು.
ಜಡ ಈಶ ಭೇದವನ್ನ ಒಪ್ಪುವ ಮಾಧ್ವರು, ಅರ್ಥಾತ್ ಶ್ರೀಮದಾಚಾರ್ಯ ಸಿದ್ಧಾಂತವನ್ನ ಒಪ್ಪುವ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರತಿಮೆಯನ್ನ ಕಂಡಾಗ ತಲೆಯಲ್ಲಿ ದೇವರು ಅಂತ ಬಂದ್ರೆ ಜಡ ಈಶ ಭೇದವನ್ನ ಮರ್ತೀವಿ ಅಂತ. ಹಾಗಿದ್ರೆ ದೇವಸ್ಥಾನಗಳಿಗೆ ಎಲ್ಲೇ ಹೋಗ್ರಿ ಪ್ರತಿಮೆಯನ್ನ ಕಂಡಾಗ ಇದು ದೇವರ ಅಧಿಷ್ಠಾನ ಅಂತ ಇಷ್ಟೇ ಚಿಂತನೆ ಮಾಡಿ ಹೊರತಾಗಿ ಇದೇ ದೇವರು ಅಂತ ಯಾವ ಕಾರಣಕ್ಕೂ ಚಿಂತನೆ ಮಾಡಬೇಡ್ರಿ. ಅದು ಮಾಡಿದ್ರೆ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಈಶಾಪಹಾರಿಣ. ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಅಂತಾರೆ, ಕಳ್ಳಾವ ಅಂತಾರೆ ರೀ. ಯಾವುದು ಯಾವುದಲ್ಲ ಅದು ಅದು ಅಂತ ತಿಳ್ಕೊಂಡ್ರೆ ಏನರ್ಥ? ಮೋಸಗಾರ ಅಲ್ಲ, ವಂಚಗಾರ ಅಲ್ಲ. ಆದ್ದರಿಂದ ದೇವಸ್ಥಾನಗಳಿಗೆ ಹೋದಾಗ, ಮನೆಯಲ್ಲಿ ದೇವರ ಪ್ರತಿಮೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವಾಗ ಅಯ್ಯೋ ದೇವರೇ ಅನ್ಲಿಕ್ಕೆ ಹೋಗ್ಬೇಡ್ರಿ. ಅವ ದೇವರಲ್ಲ, ಅದು ಪ್ರತಿಮಾ. ಅದರ ಒಳಗೆ ಅದರೊಳಗಿದ್ದ ದೇವರು, ಅವ ಸಚ್ಚಿದಾನಂದ ಮೂರ್ತಿ. ಅವ ನೀವು ಹಿಂಗ್ ವಿಚಾರ ಮಾಡಿ, ಒಂದು ವೇಳೆ ಅದ ದೇವರು ಅಂತ ಇಟ್ಕೋಣ, ಅಕಸ್ಮಾತ್ ಪ್ರತಿಮಾ ಕೈ ಜಾರಿ ಬಿತ್ತು, ದೇವ್ರನ್ನ ಹಾಸ್ಪಿಟಲೈಸ್ ಮಾಡ್ಬೇಕು. ಫ್ರಾಕ್ಚರ್ ಆಗ್ಯದ ಪಾಪ ಅವಂಗ, ಪ್ರತಿಮಾ ಜಾರಿ ಬಿದ್ರ ಏನ್ ಕತಿ ಅಲ್ರ. ನಮ್ ಕಡೆ ಅಂತೂ ಎಷ್ಟ್ ಸರ್ತಿ ಜಾರ್ತಾವ ಗೊತ್ತಿಲ್ಲ ಪಾಪ. ಅವ್ ಶಾಲಿಗ್ರಾಮ್ ಜಾರಿ ಬುಟ್ಟ್ಯಾಗ ಹೋಗಿರ್ತಾರೆ. ಅವ ಪಾಪ ಅವ ಯಾರವ ಡೊಗ್ಗಾಲ ಕೃಷ್ಣ, ಏನ್ರಿ ಹಡೆ ಬರ ಅಂಬೆಗಾಲ ಕೃಷ್ಣ ಹೋಗಿ ಡೊಗ್ಗಾಲ ಕೃಷ್ಣ ಹೋಗಿರ್ತಾರೆ. ಎಲ್ಲಾರು ಜಾರಿ ಹೋಗಿರ್ತಾರೆ. ಅಲ್ಲ, ಆ ಪ್ರತಿಮೆಗಳು ಯಾವ ಇನ್ನು ಇದೆ. ಪ್ರತಿಮೆಗಳಲ್ಲಿ ನಿತ್ಯ ಸನ್ನಿಧಾನ ಇರುವ ಪ್ರತಿಮೆಗಳು ಅಂತ ಕೆಲವವ, ಸನ್ನಿಧಾನ ಇಲ್ಲದೆ ಇರುವ ಶಾಲಿಗ್ರಾಮ ನಿತ್ಯ ಸನ್ನಿಧಾನ ಇರುವ ಪ್ರತಿಮಾ, ಅದು ಕೂಡ ಪ್ರತಿಮೆನೇ ಹೊರತಾಗಿ ಅದು ದೇವರಲ್ಲ. ನೆನಪಿಟ್ಕೊಳ್ರಿ, ಅದ್ರ ನಿತ್ಯ ಸನ್ನಿಧಾನ ಇರ್ತದೆ. ನಿತ್ಯ ಸನ್ನಿಧಾನ ಇರುವಂತಹ ಪ್ರತಿಮೆ ಅಂತ ಒಪ್ಕೊಳ್ಬೇಕೇ ವಿನಃ ಅದನ್ನ ದೇವರು ಅಂತ ತಿಳ್ಕೊಂಡು ಕೂತ್ರೆ ಹುಚ್ಚಾಗಿ ಹೋಗ್ತೀವಿ ನಾವೆಲ್ಲರೂ. ಅದಕ್ಕೆ ಶಾಸ್ತ್ರ ಹೇಳಿತು ಜಡ ಈಶ ಭೇದ. ಈ ಮೂರನೇ ಭೇದದಲ್ಲಿ ಈ ಅಂಶವನ್ನ ಸೇರಿಸ್ಬಿಡ್ಬೇಕು. ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ, ವೃಂದಾವನ ನೋಡಿದ ಕೂಡ್ಲೆ ರಾಯರು ಅಂತ ಹುಚ್ಚು ಭಕ್ತಿ ಮಾಡ್ಕೋತ ಕೂತ್ಬಿಡೋದು. ರಾಯರ ಕಲ್ಲು ಏನ್ರಿ ಕೊನೆಗೆ ಹೋಗಿ ರಾಯರ ಕಲ್ಲ ವೃಂದಾವನ ಎಲ್ಲರ ಅಲ್ರಿ, ಅವ್ರ ಏನ್ ಯೋಗ್ಯತೆ, ಅವ್ರ ಜ್ಞಾನ ಏನು, ಅವ್ರದ್ದು ಇದು ಏನು, ಕಲ್ಲು ನೋಡಿ ಅಲ್ಲ. ಇದು ರಾಯರಿರ್ಲಿಕ್ಕೆ ಅಧಿಷ್ಠಾನ, ಒಂದು ಸ್ಥಾನ, ವಾಸಸ್ಥಾನ ಅಷ್ಟೇ, ಬೇರೆ ಏನಿಲ್ಲ. ಹಾಗಾಗಿ ಜೀವರ ಭೇದ, ಜಡ ಜೀವ ಜಡಗಳ ಭೇದ, ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿದು ನಿತ್ಯದಲ್ಲಿ. ತಿಳಿತಾ? 5 ಭೇದ ಗೊತ್ತಾಯ್ತು. ಇಲ್ಲಿ ಹೇಳಿಬಿಟ್ಟಿದ್ದಾರೆ, ನಮಗೂ ಅದು ವಿಷಯ ಗೊತ್ತದ. ಈಗ ನೋಡ್ರಿ ಏನು ಅಂದ್ರೆ, ಒಂದ್ ಸ್ವಲ್ಪ ಸಣ್ಣ ವಿಷಯ ಹೇಳ್ತೀನಿ. 1ನೇ ಸಂಧಿ 9ನೇ ಪದ್ಯ, 7ನೇ ಸಂಧಿ 29ನೇ ಪದ್ಯ ತೆಗಿರಿ ನೋಡ್ರಿ, ಒಂದ್ ಸ್ವಲ್ಪ ತೆಗೆದು ನೋಡ್ರಿ. ಇದಕ್ಕೆ ಸಂಬಂಧಿಸಿದ ಪದ್ಯ ಅದ ಮತ್ತಲ್ಲಿ. ಏನದ ಅಂದ್ರೆ 7ನೇ ಸಂಧಿಯ 29ನೇ ಪದ್ಯ ಏನದ ಬಹಳ ಮಹತ್ವದ. ಯಾಕ ಅಲ್ಲಿ ಹೊಸ ಒಂದು ವಿಷಯವನ್ನು ಸೇರಿಸಿದ್ದ. ಏನಂಶ ಸೇರಿಸಿದ್ದು? ಇದೇ ಪಂಚಭೇದದ ವಿಚಾರವನ್ನೇ ಹೇಳ್ತಾರೆ. 7 ಅಂದ್ರೆ ಪಂಚತನ್ಮಾತ್ರ ಸಂಧಿ. ಪಂಚತನ್ಮಾತ್ರ ಸಂಧಿಯ 29ನೇ ಪದ್ಯದಕ್ಕೆ ಇದಕ್ಕೆ ಸಂಬಂಧ ಇದೆ. ಎಲ್ಲಾ ಬರೋಬ್ಬರಿ ಜಗನ್ನಾಥದಾಸರು ಪ್ರಶ್ನೆ ಮಾಡಿದ್ರು. ಜೀವ ಈಶಾ ಭೇದ, ಜೀವ ಭೇದ, ಜಡ ಭೇದ, ಜೀವ ಭೇದ, ಜಡ ಈಶಾ ಭೇದ. ಕರೆಕ್ಟ್. ಲಕ್ಷ್ಮೀದೇವಿ ಎಲ್ಲಿ ಬಿಟ್ರಿ ಅಂದ್ರು. ಲಕ್ಷ್ಮೀದೇವಿಯಲ್ಲಿ ಬಿಟ್ರಿ ಯಾವ್ದ್ರೊಳಗೆ ಬರ್ತಾ ಈ ಜೀವನ? ಲಕ್ಷ್ಮೀದೇವಿ ಜೀವನ ಅಲ್ಲ, ಲಕ್ಷ್ಮೀದೇವಿ ಈಶನ ಅಲ್ಲ, ಜಡವ ಅಲ್ಲ. ಹಾಗೆ ಲಕ್ಷ್ಮೀದೇವಿ ಜಡ ಅಲ್ಲ, ಈಶ ಅಲ್ಲ, ಜೀವ ಅಲ್ಲ. ಅವಳಿಂದ ನೀವು ಭೇದವನ್ನು ಹೇಳಲೇ ಇಲ್ಲಲ್ಲ. ಹಾಗಾದ್ರೆ ಆ ಭೇದ ಎಲ್ಲುಳಿತು? ಜಗನ್ನಾಥದಾಸ ಈ ಹೊಸ ಪ್ರಶ್ನೆಯನ್ನು ನಮ್ಮ ಹತ್ರ ಇಡ್ತ ಆಲೋಚನೆ ಮಾಡೋದಿಲ್ಲ. ನಾವು ಸುಮ್ಮನೆ ಉದ್ದಕ್ಕೆ ಹೇಳ್ಬಿಟ್ಟಿರ್ತೀವಿ ಪಂಚಭೇದ ನಮ್ಗೆ ಗೊತ್ತಿಲ್ಲ, ಪಂಚಭೇದ ತಾರತಮ್ಯ. ಅಯ್ಯೋ ಪೆದ್ರ, ಇದನ್ನ ನೋಡ್ರಿ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. 29ನೇ ಪದ್ಯ 7:29. ಜೀವರ ಭೇದ, ಜಡ ಜೀವರಿಂದಲಿ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು. ಇಲ್ಲಿ ಕವ ಹಾಕೋಬೇಕು. ಲಕ್ಷ್ಮೀ ಮೂವರಿಂದಲಿ ಪದುಮ ಜಾಂಡದಿ ತಾ ವಿಲಕ್ಷಣ ನೆನೆಸು ತಿಪ್ಪಳು ತಾವಧಿಕ ಸಮ ಶೂನ್ಯಳೆನ್ ಅರಿತು ಇರ್ವರನು ಭಜಿಸು. ಬರ್ತಾ ಹೊಸ ಅಂಶ. ಇದನ್ನ ಕೇಳ್ಕೊಂಡು ಬಂದಿರಿ ನೀವೀಗ. ನೆನಪಿಲ್ಲ ನಮಗೆ ಈ ಅಂಶದಲ್ಲಿ ಸ್ಮರಣೆ ಮಾಡ್ಕೋಬೇಕು ಅಂತ ನೆನಪಿಲ್ಲ. 7ನೇ ಸಂಧಿ ಆದ್ರೆ 14ನೇ ಸಂಧಿ ಬರ್ತದೆ. 7 14 ಬರ್ತದೆ. ನೋಡಿ ಅದೇನಾಗ್ತದೆ, ಅಧ್ಯಯನ ಮಾಡ್ಬೇಕಾದ್ರೆ ಇನ್ನೊಮ್ಮೆ ನಾವು ಅಧ್ಯಯನ ಮಾಡಿದ್ರೆ ಹೊಸ ಅಂಶಗಳು ಬರ್ತಾವ ಅನ್ಲಿಕ್ಕೆ ಇದು ಹೇಳ್ತಾ ಇದ್ದೇನೆ. ನಮಗ ಭಾಗವತ್ ಗೊತ್ತದ, ಹರಿಕಥಾಂಸ ಎಲ್ಲಾ ಬರ್ತವ ನಮಗ. ಆದ್ರೆ ಈ ಅಂಶಗಳು ಮತ್ತೊಮ್ಮೆ ಓದಿದಾಗ ಮಾತ್ರ ನೆನಪಿಗೆ ಬರ್ತದೆ.
ಏನಾಯ್ತು ಈಗ ಲಕ್ಷ್ಮೀದೇವಿ ಒಂದು ಹೊಸ ಭೇದ ಸಿದ್ಧ ಆಯ್ತು. ಈ ಮೂವರಿಂದ ವಿಲಕ್ಷಣ ಆಕಿನೊಂದು ಭೇದ ಹೇಳ್ಬೇಕು ನಾವೀಗ. ಜಗನ್ನಾಥದಾಸರಂದ್ರು ಮೂವರಿಂದಲಿ ಪದುಮಜಾಂಡದಿ ತಾ ವಿಲಕ್ಷಣ ತಿಪ್ಪಳು, ಮೂವರಿಂದಲೂ ಅವಳು ವಿಲಕ್ಷಣ. ನೋಡ್ರಿ ಏನಾಯ್ತು ಈಗ ಇಷ್ಟ ಹೇಳಿದ ಮೇಲೆ ಇಲ್ಲಿ ಏನ್ ಮಾಡಿದ್ರು ದಾಸರು ಅಂದ್ರೆ ಅದ ಶಬ್ದ ಬಳಸಿದ್ರು. ಏನು ಜೀವ ಜಡ ಸುವಿಲಕ್ಷಣನು ಅಂತ ಬಳಸ್ತಾರ. ಅಲ್ಲೇನ್ ಲಕ್ಷ್ಮೀದೇವಿಗೆ ವಿಲಕ್ಷಣ ಅಂತ ಬಳಸ್ಯಾರ, ಇಲ್ಲಿ ವಿಲಕ್ಷಣ ಅಂತ ಪರಮಾತ್ಮಲ್ಲಿ ಬಳಸ್ತಾರ. ಅಂದ್ರೆ ಏನಾಯಿತು ಜೀವ ಜಡ ಇವನ್ನೆಲ್ಲ ತಿಳ್ಕೊಂಡ ಮೇಲೆ, ಪರಮಾತ್ಮನ್ ತಿಳ್ಕೊಂಡ ಮೇಲೆ ಈ ಲಕ್ಷ್ಮೀನಾರಾಯಣರನ್ನ ಇದು ಎಲ್ಲಕ್ಕಿಂತ ವಿಲಕ್ಷಣ ಇದ್ದಾರ ಅಂತ ತಿಳ್ಕೊಳ್ಳಿ. ಅಂದ್ರೆ ಜೀವ ಲಕ್ಷ್ಮೀ ಭೇದ, ಜಡ ಲಕ್ಷ್ಮೀ ಭೇದ, ಈಶ ಲಕ್ಷ್ಮೀ ಭೇದ ಅಂತ ಒಂದು ಹೊಸ ಭೇದ ಸಿದ್ಧ ಆಯ್ತು. ಈಗ ಜೀವ ಭೇದ ಇತ್ತು, ಜಡ ಭೇದ ಇತ್ತು, ಜೀವ ಈಶ ಭೇದ ಇತ್ತು, ಜಡ ಈಶ ಭೇದ ಇತ್ತು, ಜಡ ಭೇದ ಇತ್ತು. ಇದನ್ನ ಬಿಟ್ಟು ಜೀವಲಕ್ಷ್ಮೀ ಭೇದ, ಜಡಲಕ್ಷ್ಮೀ ಭೇದ, ಈಶಲಕ್ಷ್ಮೀ ಭೇದ ಅಂತ ಮತ್ತೊಂದು ಹೊಸ 6ನೇ ಭೇದ ಸಿದ್ಧ ಆಯಿತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 29 29 ಹೇಳಿದರು. ಇದಾದ ಮೇಲೆ 1ನೇ ಸಂಧಿ ಏನಿದೆ ಆ 1ನೇ ಸಂಧಿಯ 9ನೇ ಪದ್ಯದಲ್ಲಿ ಇದೇ ಅಂಶವನ್ನ ಹೇಳುತ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕ ನಿರ್ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ, 25 ತತ್ವತರತಮ ಪಂಚಿಕೆಗಳನ್ನು ಬೆಳೆದ ಭಾವಿ ವಿರಿಂಚಿಯ ನಿಪ ಆನಂದ ತೀರ್ಥರ ನೆನೆವೆನನು ದಿನವೂ. ಆಯ್ತಾ, ಪಂಚಭೇದ ಬಂದಿದೆ ಎಂಬುದನ್ನ ಅಂದ್ರೆ ಈಗಾಗಲೇ ಎಲ್ಲಿ ಪಂಚಭೇದ ಬಂದದ ಎಂಬುದಕ್ಕೆ ಪದ್ಯ ಹೇಳಿದೆ. ಇದ್ರ ಮೇಲೆ ಮತ್ತು ಒಂದೆರಡು ವಿಷಯವನ್ನು ಹೇಳಬೇಕಾಗ್ಯದ, ಅದನ್ನು ಒಂಚೂರು ಹೇಳಿ ಮುಂದೆ ಹೊರಡುತ್ತೇನೆ. ಏನು ಈ ಭೇದಗಳನ್ನ ನಾವೇನು ಮಾತಾಡ್ತಾ ಇದ್ದೀವಿ, ಈ ಪಂಚಭೇದಗಳ ವಿಚಾರ ಏನದ, ಇದು ಯಾರು ಹೇಳಿದ್ದು? ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಪಂಚಭೇದಗಳ ವಿಚಾರ ಹೇಳಿದ ಕೂಡಲೇ ಇದು ಯಾರೋ ಶ್ರೀಮದಾಚಾರ್ಯ ಏನೋ ತಂದಾಡ ಕಾಣಿಸ್ತದ ಅಂತ ಒಂದು ಭ್ರಮ ಬರ್ತಿರ್ತದೆ. ಅಲ್ಲ, ಇದು ಆಚಾರ್ಯ ಹೇಳಿದ ವ್ಯವಸ್ಥೆ ಅಲ್ಲ. ಇದು ವೇದ ಹೇಳಿದ ವ್ಯವಸ್ಥೆ. ಇದು ನೆನಪಿಟ್ಕೊಳ್ರಿ. ವೇದಗಳಲ್ಲಿ ಬಂದಿರುವಂತಹದ್ದು ಒಂದು ಪರಮಶ್ರುತಿ ಅಂತ ಹೆಸರು. 3 ಕಡೆಗೆ ಆಚಾರ್ಯ ಈ ಭೇದದ ವಿಚಾರವನ್ನು ತೆಗೆದುಕೊಂಡ. ಆ 3 ಎಲ್ಲಿ ಎಂಬುದನ್ನು ಹೇಳ್ತಾ ಇದ್ದೀವಿ. ಪರಮಶ್ರುತಿ ಎಂಬ ವೇದದಲ್ಲಿ ಸ್ಪಷ್ಟವಾಗಿ ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದೋ ಮಿತಶ್ಚೈವ ಜಡಜೀವ ಭಿದಾ ತಥಾ ಸ್ಮಿತಶ್ಚ ಜಡಭೇದೋ ಎಂ ಪ್ರಪಂಚೋ ಭೇದ ಪಂಚಕಃ ಎಂಬ 1ನೇ ಕಡೆಗೆ ಪರಮಶ್ರುತಿಯಲ್ಲಿ. 2ನೇ ಕಡೆಗೆ ಹರಿವಂಶದಲ್ಲಿ ಬರ್ತಕ್ಕಂಥದ್ದಾಗಿದೆ ಭವಿಷ್ಯತ್ ಪರ್ವದಲ್ಲಿ, ಅಥವಾ ಭವಿಷ್ಯತ್ ಪರ್ವ ಎಂಬುವಂತಹ ಒಂದು ಪ್ರತ್ಯೇಕವಾದ ಗ್ರಂಥ ಇದೆ 2ನೇ ಕಡೆಗೆ. 3ನೇ ಕಡೆಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಏನಾಯಿತು, ಒಂದು ಐತರೇಯ ಭಾಷ್ಯದಲ್ಲಿ ಹೇಳಿದ್ದಾರೆ, ಇನ್ನೊಂದು ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿದ್ದಾರೆ, ಇನ್ನೊಂದು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. 3 ಗ್ರಂಥಗಳಲ್ಲಿ ನಿಯಮೇನ ಏನನ್ನು ತಿಳಿಸಿದ್ದಾರೆ ಅಂದ್ರೆ ಭೇದವನ್ನ ಚಿಂತನೆ ಮಾಡ್ರಿ, ಪಂಚಭೇದಗಳನ್ನ ಅಂತ ಹೇಳಿಕೊಟ್ಟಿದ್ದಾರೆ. ಸರಿ, 24ನೇ ಪದ್ಯ ಆಯ್ತು. ಇನ್ನು 25ನೇ ಪದ್ಯದಲ್ಲೂ ಬಂದಿದ ವಿಷಯದ ಸರಳ ಮುಗಿಸ್ಕೊಳ್ಳೋಣಂತ. ಆದಿಯಲಿ ಕ್ಷರಾಕ್ಷರಾಕ್ಷದ್ವೇದ ಅಕ್ಷರದೊಳು ರಮಾ ಮಧುಸೂದನರು, ಕ್ಷರದೊಳಗೆ ಪ್ರಕೃತಿ ಪ್ರಣವ ಕಾಲಗಳು, ವೇದ ಮುಖ್ಯ ತೃಣಂತ ಜೀವರ ಭೇದಗಳ ನರಿತೀರಗತ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಆದಿಯಲ್ಲಿ ಕ್ಷರ ಅಕ್ಷರ ಎಂಬುವಂತಹ 2 ವಸ್ತು ಅವ. ಈಗ ಬಂದದ ವಿಚಾರ, ಲಕ್ಷ್ಮೀನಾರಾಯಣರು ಇಬ್ಬರು ಅಕ್ಷರರಾಗಿದ್ದಾರೆ. ಕ್ಷರದಲ್ಲಿ ಪ್ರಕೃತಿ ಪ್ರಣವ ಕಾಲ ಬ್ರಹ್ಮ ಮೊದಲಾದ ಎಲ್ಲವರೂ ಬಂದ್ಬಿಡ್ತಾರೆ. ಅವರಿಬ್ಬರೇ ನಿಜವಾಗಿ ಅಕ್ಷರರು, ಉಳಿದವರೆಲ್ಲ ಕ್ಷರರು. ಈ ಭೇದವನ್ನು ತಿಳಿದು ಉಪಾಸನೆ ಮಾಡು, ಮಂದರಿಗೆ ಹೇಳಬೇಡ. ಇಷ್ಟು ಹೇಳಿದರು. ಇದು ಸರಳದ, ಇದೇನು ಬಹಳ ವಿಷಯ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿದ್ದು 26ನೇ ಪದ್ಯದಲ್ಲಿ ಇದು ಭಗವಂತನ ರೂಪಗಳು. ಒಂದು ವೇದ ಇದೆ, ವಾಸ್ತವಿಕವಾಗಿ ಒಂದು ವೇದ. ಆ ವೇದದ ಭಾಷಾಂತರವನ್ನ ಜಗನ್ನಾಥದಾಸರು ಹೀಗೆ ಮಾಡ್ತಾರೆ. ಭಾಗವತದ 1ನೇ ಶ್ಲೋಕದಲ್ಲಿ ಬಂದ ಅಂಶವನ್ನೇ ಹೇಳುತ್ತಾರೆ, 2 ಸೇರಿಸಿ ಒಂದು ಪದ್ಯವನ್ನ ಮಾಡಿದ್ದಾರೆ. ಏನು ಅಂದ್ರೆ ಮೊದಲನೇದ್ದು ಈ ಹಿಂಗ್ ತಿಳ್ಕೋಣಂತ, ಕಪಾಟು ತುಂಬ ಬಟ್ಟೆ ಅವ. ಆ ಕಪಾಟು ತುಂಬ ಇರೋ ಬಟ್ಟಿ ಒಳಗ
ಒಂದು ಬಟ್ಟಿ ನಾವು ಹೊರಗೆ ತೆಗೆದ್ವಿ ಅಂದ್ರೆ ಕಪಾಟ ಒಳಗ ಒಂದು ಬಟ್ಟಿ ಕೊರತೆ ಆಗ್ತದೆ. ಹೌದಾ? ಒಂದು ಬಟ್ಟಿ ಕೊರತೆ ಆಗ್ತದೆ. ಇಡೋ ಕಾಲಕ್ಕೆ ಒಂದು ಬಟ್ಟಿ ಜೊತೆ ಇನ್ನೊಂದು ಬಟ್ಟಿ ಇಟ್ವಿ ಅಂದ್ರೆ ಅದು ಹೆಚ್ಚಳ ಆಗ್ತದೆ. ಹೌದಾ? ಕಪಾಟೊಳಗಿಂದ ಒಂದು ತೆಗೆದ್ರೆ ಕಡಿಮೆ ಆಗ್ತದೆ, ಎರಡು ಸೇರಿಸಿದ್ರೆ ಹೆಚ್ಚಳ ಆಗ್ತದೆ. ಒಂದು ವಾಟಗಾದಾಗ ನೀರಿನೊಳಗೆ ಅರ್ಧ ವಾಟಗ ತೆಗೆದ್ರೆ ಕಡಿಮೆ ಆಗ್ತದೆ, ಎರಡು ವಾಟಗ ನೀರು ಹಾಕಿದ್ರೆ ತುಂಬಿ ಹರಿತದೆ. ಏನಾಯ್ತು? ಇದು ಒಂದು ದೃಷ್ಟಾಂತ ಇಟ್ಕೊಂಡು ದೇವರ ಅವತಾರದ ಚಿಂತನೆ ಮಾಡಿದರು. ಮೂಲ ರೂಪದಲ್ಲಿ ಏನು ಭಗವಂತನಿದ್ದಾನೆ, ಅವನಿಂದ ಒಂದು ರೂಪ ಹೊರಗೆ ಬಂತು. ಅವನಿಂದ ಒಂದು ರೂಪ ಹೊರಗೆ ಬಂದ್ರೆ ಕಪಾಟೊಳಗಿನ ಒಂದು ಬಟ್ಟಿ ಹೊರಗೆ ಬಂದಾಗ ಈ ಕಪಾಟೊಳಗೆ ನ್ಯೂನತೆ ಕೊರತೆ ಕಾಣಿಸಿತು. ಈ ನೀರಿನೊಳಗಿನ ಗ್ಲಾಸ್ ಒಳಗಿನ ನೀರಿನೊಳಗೆ ಅರ್ಧ ತೆಗೆದಾಗ ಅರ್ಧ ಖಾಲಿ ಕಾಣಿಸ್ತು. ಹಾಗಾದ್ರೆ ಈ ಭಗವಂತನ ಮೂಲ ರೂಪದಲ್ಲಿನ ಒಂದು ರೂಪ ಹೊರಗೆ ತೆಗೆದ್ರೆ ಇದೊಂದು ನ್ಯೂನತೆ ಆಗಲಿಲ್ವೇ? ಒಂದು. ಎರಡನೇ, ಇಲ್ಲಿಂದ ಹೋಗುವಾಗ ಎರಡು ಸೇರ್ಕೊಂಡ್ಬಿಟ್ರೆ ಇದು ಹೆಚ್ಚಾಗಲಿಲ್ವೇ? ಒಂದು. ಇನ್ನೊಂದು ಸಮಸ್ಯೆ ಹೇಳ್ತಾ ಏನು ಅಂದ್ರೆ, ಇದ್ರೊಳಗಿಂದ ಇದ್ರೊಳಗೆ ಬಂದಾಗ ಇದು ಯಾವಾಗ್ಲೂ ತುಂಡು ಅನ್ಸ್ಕೋತದ, ಇದು ಯಾವಾಗ್ಲೂ ನ್ಯೂನತೆ ಅಂತ ಅನ್ಸ್ಕೋತದ. ಸೇಬು ಹಣ್ಣು ಅಂತ ತಗೊಳ್ರಿ. ಸೇಬು ಹಣ್ಣೊಳಗೆ ಒಂದು ಪೀಸ್ ಕಟ್ ಮಾಡಿ ತೆಗೆದ್ರಿ, ಒಂದೇ ಒಂದು ಹೋಳಿಕೆ ತೆಗೆದಿರಿ, ಕೂಡಿದ್ದಾಗ ಪೂರ್ಣ ಇತ್ತು. ಒಂದು ಪೀಸ್ ತೆಗೆದಾಗ ಇದ್ರೊಳಗೆ ನ್ಯೂನತೆ ಬಂತು, ಇದು ಪೂರ್ಣ ಅಲ್ಲ, ಯಾಕಂದ್ರೆ ಇದು ಒಂದೇ ಪೀಸ್. ಹಾಗಾದ್ರೆ ದೇವರ ಮೂಲ ರೂಪದಿಂದ ಅವತಾರ ರೂಪಗಳು ಹೊರಗೆ ಬಂದಾಗ ಅದಕ್ಕೆ ಕೊರತೆ, ಇದಕ್ಕೆ ಕೊರತೆ ಏನಾದ್ರೂ ಆಗ್ತದ ಅನ್ನೋ ಪ್ರಶ್ನೆ ಇಟ್ಕೊಂಡು ವೇದ, ಇದು ಯಜುರ್ವೇದದ ಶಾಂತಿ ಮಂತ್ರದಲ್ಲಿ ಹೇಳುವಾಗ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದೂ ಪೂರ್ಣ, ಇದೂ ಪೂರ್ಣ. ಇದು ಗೊತ್ತದೆ, ಗತಿ ಗತಿ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತಲ್ಲ, ಹೇಳೋ ಕ್ರಮ ಹೇಳ್ತಾ ಇದ್ದೀನಿ. ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ, ಅಂತರ್ಯಾಮಿ ರೂಪವೂ ಪೂರ್ಣ. ಯಾವುದೂ ಅಪೂರ್ಣ ಇಲ್ಲ, ಎಲ್ಲವೂ ಪೂರ್ಣವೇ. ಹೆಂಗ? ನಮ್ಗೆ ದೃಷ್ಟಾಂತ ಬೇಕೀಗ. ಎಲ್ಲಾನು ಪೂರ್ಣ ಅಂತ ಹೆಂಗ ಅನಿಸ್ತದೆ? ಒಂದರಿಂದ ಒಂದು ತೆಕ್ಕೊಂಡಾಗ ಒಂದು ಅಪೂರ್ಣ ಒಂದು ಆಗ್ಲೇಬೇಕು. ಹೆಂಗ ಅಂದ್ರೆ ಅದಕ್ಕೆ ಭಾಗವತದಲ್ಲಿ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ, ಅದನ್ನು ದಾಸರು ಇಲ್ಲಿ ತಂದುಬಿಟ್ರು. ಈ ಮುಂದಿನ ಪದ್ಯ: ದೀಪದಿಂ ದೀಪಗಳು ಪೊರಮಟ್ಟ ಪಡಾಲಯಗತ ತಿಮಿರಗಳತ ಪರಿಹರಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿವರ ವಹನತ ಬಹುರೂಪನಾಮದಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥಿಷ್ಠ ಮಹಿಮೆಯ ತೋರ್ಪ ತಿಳಿಸದಲೇ. ದೀಪದಿಂ ದೀಪಗಳು ಪೊರಮಟ್ಟು, ಇಷ್ಟೇ ಸಾಕು ನಮ್ಗೆ, ಅದೇ ಮುಖ್ಯ. ದೀಪ ಹಚ್ತಾರೆ ನೋಡಿ, ಎಲ್ಲರಿಗೂ ಗೊತ್ತು. ನಮ್ಗೆ ದೇವ್ರ ಮುಂದೆ ಒಂದು ದೀಪ ಹಚ್ಚಿಟ್ಟಿರ್ತಾರೆ, ಆ ದೀಪದ ದೀಪ ಹಚ್ಚಿ ಇನ್ನೊಂದು ದೀಪಕ್ಕೆ ಹಚ್ತಾರೆ. ಜಗನ್ನಾಥದಾಸರ ಅಂತಾರೆ, ಆ ದೀಪದೊಳಗೆ ಏನ್ರ ಕಡಿಮೆ ಆಯ್ತು, ಈ ದೀಪದೊಳಗೆ ಏನ್ರ ವ್ಯತ್ಯಾಸ ಆಯ್ತು? ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ ದೀಪದ ಸ್ವಭಾವ ಅದು. ಏನ್ ದೀಪದ ಸ್ವಭಾವ ಅಂದ್ರೆ ಮೂಲದಲ್ಲಿ ಎಷ್ಟಿದೆಯೋ ಇನ್ನೊಂದು ಕಡೆ ಹಚ್ಚಿದಾಗೂ ಅಷ್ಟೇ ಇದೆ. ಸ್ವಾರಸ್ಯ ಏನ್ ಗೊತ್ತಾ? ಲಕ್ಷ ದೀಪೋತ್ಸವ ಮಾಡ್ತೀವಿ, ಎದರಿಂದ? ಒಂದೇ ದೀಪದಿಂದ. ಮೊದಲೊಂದು ದೀಪ ಹಚ್ಚಿಟ್ಟಿರ್ತೀರಿ, ಅದೇ ದೀಪ ಹಚ್ಕೊಂಡು 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 ಎಲ್ಲಾ ದೀಪ ಹಚ್ತೀರಿ. ಆಶ್ಚರ್ಯ ಏನು ಅಂದ್ರೆ ಲಕ್ಷ ದೀಪಗಳು ಒಂದೇ ತರ ಇದೆ, ಏನ್ ವ್ಯತ್ಯಾಸ ಆಗಿಲ್ಲ. ಮೂಲ ದೀಪದಿಂದಲೇ ಇವೆಲ್ಲಾ ದೀಪ ಹೊರಗೆ ಬಂದಾಗ ಈ ದೀಪಕ್ಕೂ ಆ ದೀಪಕ್ಕೂ ಏನಾದ್ರೂ ಭೇದ ಇದೆ ಅಂತ ಕೇಳಿದ್ರೆ ಏನು ಭೇದ ಇಲ್ಲ, ಎಲ್ಲಾ ಒಂದೇ ರೀತಿ ಇದೆ. ಇದನ್ನು ದೃಷ್ಟಾಂತ ಕೊಟ್ಟು ಆ ಭಗವಂತ ಮೂಲ ರೂಪದಿಂದ ಬರ್ಲಿ, ಇಲ್ಲಿಂದ ತಿರುಗಿ ಹೋಗಿ ಸೇರಿಕೊಳ್ಳಿ, ಏನು ಮಾಡಿದರೂ ಕೂಡ ಹೇಗಿದ್ದಾನೆ ಅಂತ ಕೇಳಿದ್ರೆ ಒಂದೇ ರೀತಿ ಇದ್ದಾನೆ. ದೀಪದಿಂ ದೀಪಗಳು ಹೊರಮಟ್ಟು, ದೀಪದಿಂದ ದೀಪಗಳು ಹೊರಗೆ ಬಂದು ಆಲಯಗತ ತಿಮಿರಗಳ, ಆಲಯಗತ ಅಂದ್ರೆ ಮನೆಯೊಳಗಿರೋ ಕತ್ಲಿ, ದೀಪ ಹಚ್ಚಿದ್ರೆ ಏನಾಗ್ತದೆ? ಕತ್ಲಿ ಹೋಗ್ತದೆ. ಹಾಗೆ ಪರಿಹರಿಸಿ ತದ್ಗತ ಪದಾರ್ಥ ತೋರ್ಪಂತೆ, ಮನೆಯೊಳಗಿದ್ದ ಪದಾರ್ಥಗಳನ್ನು ತೋರಿಸುವಂತೆ ಸೌಪರ್ಣಿ ವರವಹನ ಗರುಡಾರೂಢನಾದ ಭಗವಂತ ಬಹುರೂಪ ನಾಮದಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿ ಇದ್ದು ಬೇರೆ ಬೇರೆ ಹೆಸರಿನಿಂದ ಯಥೇಷ್ಟ ಮಹಿಮ ತೋರ್ಪ ತಿಳಿಸದಲೇ ಇದನ್ನು ಹೇಳಿದ್ರು. ಇದಾದ ಮೇಲೆ 27ನೇ ಪದ್ಯ. ಭಗವಂತನಿಗೆ ನಾವು ಭಗವಂತ ಇಬ್ರು ಬಿಂಬ ಪ್ರತಿಬಿಂಬ. ಇದು ಹೇಳಂಗಿಲ್ಲ, ನಾವು ಉದ್ಯೋಗ ಮುಗಿಯಂಗೆ ಹೇಳಿದ್ರು, ಹೇಳಿಕ್ ಹೋಗಿ ಮುಗಿಯಂಗೆ ಇಲ್ಲ ಕೆಲಸ. ಯಾಕಂದ್ರೆ ಈಗ ಹೇಳಿದ್ವಿ ಬಿಂಬ ಪ್ರತಿಬಿಂಬ ಸಂಧಿ ಅಂತ, ಇಲ್ಲಿ ಶುರುವಾತ್ ನೋಡ್ರಿ, ಇಲ್ಲಿ ಬೀಜ ಹಾಕ್ಯಾರ. ಅದಕ್ಕೆ ಹೇಳಿ ನಾನು ಪ್ರತಿಯೊಂದು ಸಂಧಿಯಲ್ಲೂ ಮುಂದಿನ ಸಂಧಿಯ ಬೀಜಗಳಿರ್ತಕ್ಕಂಥದ್ದಾಗೆ ಬೀಜ ಹಾಕಿದ್ರು.
ದೇವರು ನಾವು ಬಿಂಬ ಪ್ರತಿಬಿಂಬ. ಹೆಂಗ ಬಿಂಬ ಪ್ರತಿಬಿಂಬ ಅಂದ್ರ ಎರಡು ರೀತಿ ಬಿಂಬ ಪ್ರತಿಬಿಂಬ ಅದ. ಹೆಂಗಂದ್ರೆ ಕರಡಿ ಇದ್ದು ಬಿಂಬ ಪ್ರತಿಬಿಂಬ ಮೂಡೋದು ಒಂದು, ನಡುವು ಏನೂ ಇಲ್ಲದೆ ಬಿಂಬ ಪ್ರತಿಬಿಂಬ ಮೂಡೋದು ಮತ್ತೊಂದ. ಎರಡು ತರಹದ ಪ್ರತಿಬಿಂಬವ ಗೊತ್ತಿಲ್ಲ ನಮಗೆ. ಕರಡಿ ಮುಂದೆ ನಿಂತಾಗ ನಮಗೆ ಪ್ರತಿಬಿಂಬ ಮೂಡ್ತದ, ಇದು ನಮಗೆ ಗೊತ್ತದ. ಅಂದ್ರೆ ಇದಕ್ಕೆ ಏನ್ ಕರೀತಾರಂದ್ರೆ ಶಾಸ್ತ್ರದ ಭಾಷೆಗಳು ಹೇಳೋದಾದ್ರೆ ಸೋಪಾಧಿಕ ಪ್ರತಿಬಿಂಬ, ನಿರುಪಾಧಿಕ ಪ್ರತಿಬಿಂಬ ಅಂತ ಕರೀತಾರೆ. ಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದ್ರೆ ಸೋಪಾಧಿಕ ಪ್ರತಿಬಿಂಬ, ನಿರುಪಾಧಿಕ ಪ್ರತಿಬಿಂಬ ಅಂತ ಕರೀತಾರೆ. ಕನ್ನಡಿ ಒಳಗ ನಾವು ನೋಡ್ಕೊಂಡಾಗ ಮುಖ ಏನು ಕಾಣ್ತದಲ್ಲ, ಇದು ಸೋಪಾಧಿಕ ಪ್ರತಿಬಿಂಬ. ಇನ್ನೊಂದದ ಅಂತ ಏನೂ ಇಲ್ಲ ಅರ್ಧ ಪ್ರತಿಬಿಂಬ ಮೂಡ್ತದಂತ ನೋಡ್ರಿ. ಕೆಳಗೆ ಎಣ್ಣಿ ಭಾಂಡಿ ಇಟ್ಟಿದ್ವಿ, ನೋಡಿದ್ವಿ ನಮ್ಮ ಮುಖ ಕಾಣಿಸ್ತು. ತುಪ್ಪದ ಭಾಂಡಿ ಇಟ್ಟಿದ್ವಿ, ನೋಡಿದ್ವಿ ನಮ್ಮ ಮುಖ ಕಾಣಿಸ್ತು. ಡಾಲ್ಡಾ ಅಲ್ಲ ಮತ್ತೆ ತುಪ್ಪ ಮತ್ತೆ ಹೇಳಿದ್ವಿ. ಹಂಗ ಗಟ್ಟಿ ಡಾಲ್ಡಾ ನೋಡ್ಕೊಂಡು ಅದೆಲ್ಲ ಕಾಣಿಸ್ಬೇಕು ಕಾಣಿಸ್ಬೇಕು ಏನೆಲ್ಲ ಕಾಸಿದ ತುಪ್ಪ ಇದ್ರೆ ಗರಿ ಗರಿ ಕಾಣಿಸ್ತದ ಮುಖ. ಆಮೇಲೆ ನೀರಿನೊಳಗೆ ಕಾಣಿಸ್ತದ, ಕರಡಿ ಒಳಗೆ ಕಾಣಿಸ್ತದ. ಇಲ್ಲಿ ಇದು ಏನಂತಾರೆ ಉಪಾಧಿ. ಮಧ್ಯಕ್ಕೊಂದು ಏನೋ ಅದ, ಮಧ್ಯಕ್ಕ ನೀರು, ಎಣ್ಣೆ, ತುಪ್ಪ, ಕರಡಿ ಅಂತದ. ಇದು ಸೋಪಾಧಿಕವಾದದ್ದು. ಇನ್ನ ನಿರುಪಾಧಿಕವಾದದ್ದೊಂದದ ಅಂತ. ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪದನುಪಾಧಿಯಲ್ಲಿ ಪ್ರತಿಬಿಂಬಾಕ್ವಯದಿ ಹರಿಗೆ ತಿಳಿಯತ್ರಿಕ ಕುಬ್ಧಾವನತಿ ಮಂಗಳ ಸ್ವರೂಪವ ಸರ್ವಟಾವಿಲಿ ಕೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ನಳಿನ ಮಿತ್ರಗೆ ಇಂದ್ರಧನು ಇಷ್ಟೇ. ಕಾಮನ್ ಬಿಲ್ ಬರ್ತದಲ್ಲ, ಅಲ್ಲಿ ಏನು ಉಪಾಧಿ ಅದ ಹೇಳಿ ನೋಡೋಣ. ಸೂರ್ಯನಿಗೆ ಇದು ಗೊತ್ತಿಲ್ಲ ನಮ್ಗೆ ಎಷ್ಟೋ ಜನರಿಗೆ. ಕಾಮನ ಬಿಲ್ಲು ಸೂರ್ಯನ ಪ್ರತಿಬಿಂಬ, ಇದೇ ಗೊತ್ತಿಲ್ಲ. ಮೊದಲನೇ ಅದನ್ನು ತಿಳ್ಕೊಳ್ಳಿ. ದಾಸರು ಇದನ್ನು ವಾಸ್ತವಿಕವಾಗಿ ಇದನ್ನು ಹೇಳಿದ್ದು ಪುರಾಣದಲ್ಲಿ ವೇದವ್ಯಾಸ ದೇವರು ಆಚಾರ್ಯ ಭಾಷೆಯಲ್ಲಿ ಹೇಳಿದ್ದಾರೆ. ಅದನ್ನು ಜಗನ್ನಾಥ ದಾಸರು ತಂದಿದ್ದ. ಕಾಮನ ಬಿಲ್ ಏನು ಮೂಡ್ತದ ಇದು ಸೂರ್ಯನ ಪ್ರತಿಬಿಂಬ, ಇದು ಶಾಸ್ತ್ರ ಒಪ್ಪಿಕೊಂಡದ್ದು. ಆಯ್ತಾ? ಆದ್ರೆ ಸೂರ್ಯಗ ಕಾಮನ ಬಿಲ್ಲಿಗೆ ಮಧ್ಯದಲ್ಲಿ ಏನೂ ಇಲ್ಲ. ಹೆಂಗ ನಮಗ ಕರಡಿ ಅದ ಹಂಗ ಇಲ್ಲ. ಹಾಗಾಗಿ ಅದನ್ನ ಏನಂತ ಕರೀತಾರಂದ್ರೆ ನಿರುಪಾಧಿಕವಾದ ಪ್ರತಿಬಿಂಬ ಅಂತ ಕರೀತಾರೆ. ನಿರುಪಾಧಿಕವಾದ ಪ್ರತಿಬಿಂಬ. ಹಾಗಾದ್ರೆ ಎರಡು ತರಹದ ಪ್ರತಿಬಿಂಬಗಳಾದವು, ಸೋಪಾಧಿಕ, ನಿರುಪಾಧಿಕ. ಲೋಕದಲ್ಲಿ ನಾವೇನು ಕರಡಿ ಮುಂತಾದವುಗಳಲ್ಲಿ ನೋಡ್ತೀವಿ, ಇದು ಸೋಪಾಧಿಕ ಪ್ರತಿಬಿಂಬ. ಸೂರ್ಯನಿಗೇನು ಕಾಮನ ಬಿಲ್ಲು ಕಾಣುತ್ತದೆ, ಅದು ನಿರುಪಾಧಿಕವಾದ ಪ್ರತಿಬಿಂಬ. ಈಗ ಚರ್ಚೆ, ದೇವರಿಗೆ ನಾವು ಯಾವ ತರಹದ ಪ್ರತಿಬಿಂಬ, ಸೋಪಾಧಿಕ ಪ್ರತಿಬಿಂಬನೋ ನಿರುಪಾಧಿಕ ಪ್ರತಿಬಿಂಬನೋ ಅಂತ ಹೇಳಿ. ನಿರುಪಾಧಿಕ ಪ್ರತಿಬಿಂಬರು ಯಾಕೆ ಅಂದ್ರೆ ಮಧ್ಯದಲ್ಲಿ ಯಾವ ಉಪಾಧಿ ಇಲ್ಲ ಅಂತ ಶಾಸ್ತ್ರದ ನಿರ್ಣಯ. ಇದೊಂದು ಹೊಸ ವಿಷಯದ, ಇಷ್ಟು ಲಘು ಮುಗಿಯಲ್ಲ. ಮುಂದೆ ಬಿಂಬ ಪ್ರತಿಬಿಂಬ ಸಂಧಿ ಬಂದಾಗ ಅದನ್ನು ಹೇಳ್ತಾರೆ. ಅದನ್ನ ಅವಶ್ಯವಾಗಿ ಅಲ್ಲಿ ಗ್ರಹಣ ಮಾಡಿಕೊಳ್ಳ್ರಿ. ಇಲ್ಲಿ ಬೀಜ ಮಾತ್ರ ಹೇಳ್ಯಾರ, ಇಷ್ಟನ್ನೇ ತಿಳ್ಕೊಳ್ಳೋದು. ಎರಡು ತರಹದ ಪ್ರತಿಬಿಂಬಗಳವ, ಸೋಪಾಧಿಕ, ನಿರುಪಾಧಿಕ. ನಿರುಪಾಧಿಕವಾದ ಪ್ರತಿಬಿಂಬಗಳು ನಾವಾಗಿದ್ದೇವೆ. ಭಗವಂತನ ಹೀಗೆ ಚಿಂತನೆ ಮಾಡ್ರಿ, ಎಲ್ಲ ಕಡೆಗೆ ಭಗವಂತ ನಮಗೆ ತಿಳಿಸಿಕೊಡ್ತಾನೆ ಅಂತ ಹೇಳ್ತಾನೆ. ಇದಾದ ಮೇಲೆ 28ನೇ ಪದ್ಯದಲ್ಲಿ ಒಂದು ರಸ ವಿಶೇಷದಲ್ಲಿ ತೊಯಿಸಿದ್ರೆ ಬಟ್ಟಿ ಬೆಂಕಿಯೊಳಗೆ ಹಾಕಿದ್ರು ಸುಡಂಗಿಲ್ಲ. ಈ ಡೊಂಬರಾಟ ಆಡ್ಲಿಕ್ಕೆ ಬರ್ತಿದ್ರಿ ಹಿಂದಕ್ಕೆಲ್ಲ. ಪಾಪಿಗೆ ಯಾರು ಡೊಂಬರಾಟ ಆಡೋರೇ ಇಲ್ಲಿ. ನಮ್ಮ ಓಣಿ ಒಳಗ ಕೂಟ್ನಾಗ ಡೊಂಬರಾಟ ಆಡ್ತಿದ್ರಿ. ಆಡ್ಬೇಕಾದ್ರೆ ಮೈಗೊಂದು ಎಣ್ಣೆ ಹಚ್ಕೊಂಡಿರ್ತಿದ್ರು. ಬೆಂಕಿ ತಗೊಂಡು ಹಿಂಗಿಂಗ್ ಹತ್ತಿದ್ರು, ಏನೂ ಆಗ್ತಿರ್ಲಿಲ್ಲ ಅವಕ್ಕೆ. ಅದೊಂದು ಎಣ್ಣೆ ಇರ್ತದು. ಆ ಎಣ್ಣೆ ಹಚ್ಕೊಂಡ್ರೆ ಬೆಂಕಿ ಏನೂ ಮಾಡ್ತಿರ್ಲಿಲ್ಲ. ಅಂಥ ಎಣ್ಣೆ ಒಳಗ ಬಟ್ಟಿ ತೊಯಿಸಿ ಬೆಂಕಿ ಒಳಗೆ ಹಾಕಿರ್ತದೆ, ಆ ಬಟ್ಟಿ ಏನೂ ಆಗಲ್ಲ. ಹಾಗಾದ್ರೆ ಒಂದು ರಸದಿಂದ ತ್ವಯ್ದ ವಸ್ತು ಇನ್ನೊಂದರಿಂದ ಲೇಪಕ್ಕೆ ಒಳಗಾಗಂಗಿಲ್ಲ ಅಂತ ಕಂಡೀವಿ ಲೋಕದಲ್ಲಿ. ಇದು ದೃಷ್ಟಾಂತ ಜಗನ್ನಾಥದಾಸರು ಕೊಟ್ಟದ್ದು. ಹಾಗಾದ್ರೆ ನಿಮಗೂ ಲೇಪ ಆಗಬಾರದು ಅಂತಿದ್ರೆ ನೀವು ಒಂದ್ರೊಳಗ ತೊಯ್ದು ಬಿಡ್ರಿ, ನಿಮಗೂ ಯಾವ ಲೇಪ ಆಗಲ್ಲ. ಯಾವ್ದೊಳಗ? ಭಕ್ತಿ ರಸದಲ್ಲಿ ತೊಯ್ರಿ, ಪಾಪಗಳ ಲೇಪ ಇಲ್ಲ. ಇಷ್ಟನ್ನೇ ಹೇಳ್ತಾನೆ. ರಸ ವಿಶೇಷದೊಳತಿ ವಿಮಲಸಿತ ವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶನ ಸುಗಂಧದಲೆ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸದಿ ತೋಯ್ದು ಮಹತ್ವರನ ಬಾಧಿಸವು ಭವದೊಚ್ಚಿದ್ದರೆಯು ಸರಿ ದುರಿತ ರಾಶಿಗಳು. ಆ ರಸದಲ್ಲಿ ತೊಯಿಸಿದ ಬಟ್ಟಿ ಹೇಗೆ ಬೆಂಕಿಯಲ್ಲಿ ಬಿದ್ರೂ ಏನಾಗೋದಿಲ್ಲ, ಆಗ ಭಕ್ತಿ ರಸದಲ್ಲಿ ಇದ್ದ ನಮಗೂ ಕೂಡ ಏನಾದರೂ ಯಾವ ಬಾಧೆಗಳು ಬರೋದಿಲ್ಲ. ಇನ್ನ ಲಕ್ಷ್ಮೀನಾರಾಯಣರು
ಲಕ್ಷ್ಮೀನಾರಾಯಣ ರೂಪಗಳು ಹೇಗೆ ವಿಹಾರ ಮಾಡ್ತವೆ ಅಂತ ತಿಳಿಸ್ತಾರೆ. ವಾರಿ ನಿಧಿಯೊಳಗ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈವುತ ಪರಮ ಮೋದದ ಲಿಪ್ಪ ತೆರನಂತೆ ಮೂರು ಗುಣಗಳ ವಾಣಿಯನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ. ನದಿ ಸಾಗರದೊಳಗ ಎಲ್ಲಾ ನದಿಗಳು ಸೇರ್ತಾವ, ಸೇರಿದ ಮ್ಯಾಲೂ ಬೇರೆ ಬೇರೆಯಾಗಿ ಇರ್ತಾವ. ಇದು ಇವತ್ತಿಗೂ ಸೈನ್ಸ್ ಒಪ್ಕೊಂಡದ, ಇದು ಶಾಸ್ತ್ರ ಹೇಳ್ಯದ. ಎರಡು ವಿಷಯ, ಎಲ್ಲಾ ನದಿಗಳು ಹರ್ಕೊಂಡು ಹೋಗಿ ಎಲ್ಲಿ ಹೋಗ್ಬೇಕು? ಸಾಗರಕ್ಕೆ ಹೋಗ್ಬೇಕು. ಗಂಗಾ, ಯಮುನಾ, ಕಾವೇರಿ, ಕೃಷ್ಣ ಎಲ್ಲ ಹೋಗಿ ಸಾಗರದ ಒಳಗೆ ಸೇರಿದ ಮೇಲೆ ಎಲ್ಲಾ ಮಿಕ್ಸಪ್ ಆಗಲ್ಲ, ಅವು ಕೂಡ್ಕೊಳ್ಳೋದಿಲ್ಲ. ಅವೇನಾಗ್ತಾವ ಅಂದ್ರೆ ಅಲ್ಲೂ ಅಂತರವನ್ನ ಕಾಯ್ಕೊಂಡಿರ್ತಾವ. ಎಲ್ಲಿ? ಸಮುದ್ರದಲ್ಲೂ ಕೂಡ ಪ್ರತಿ ನದಿಗಳು ತಮ್ಮ ಅಂತರವನ್ನ ಕಾಯ್ಕೊಂಡೇ ಇರ್ತಾವ. ಅಂಥೇಳೆ ಮಳೆ ಆದಾಗ ನೀರು ಬರ್ತದಲ್ಲ, ಗಂಗಾಕ್ಕೆ, ಕೃಷ್ಣಕ್ಕೆ, ಕಾವೇರಿಗೆಲ್ಲ ನೀರು ಬರ್ತದಲ್ಲ. ಯಾವ ನೀರು ಬರ್ತದೆ? ಸಮುದ್ರದಲ್ಲಿ ಈಗಾಗಲೇ ಯಾವುದು ಹರಿದು ಹೋದ ಕಾವೇರಿ ನೀರು ಇದೆಯೋ ಅದೇ ನೀರೇ ಪುನಃ ಕಾವೇರಿಗೆ ಬರ್ತದೆ ವಿನಃ ಬೇರೆ ನೀರು ಯಾವ್ದು ಬರ್ತದೆ ಅಂತ ಹೇಳಿಕ್ಕೆ ಹೋಗ್ಬೇಡ್ರಿ. ನಮ್ ವ್ಯವಸ್ಥೆ ಏನು ಅಂದ್ರೆ ಸೈಕಲ್. ಅದು ಏನು ಅಂದ್ರೆ ಈಗೇನ್ ಮಳೆ ಬಿದ್ದು ನೀರು ಹರ್ಕೊಂಡು ಹೋಗಿ ಸಮುದ್ರದಲ್ಲಿ ಸೇರಿದ ಬಿಸಿಲು ಬೇಸಿಗೆ ಕಾಲದಲ್ಲಿ ಸೂರ್ಯ ಅದೇ ನೀರನ್ನು ಹೀರಿಕೊಂಡು ಮೋಡದಲ್ಲಿ ತಂದು ಅದೇ ಮೋಡ ಮತ್ತದೇ ನದಿ ಮೇಲೆ ನೀರು ಹಾಕದ ಹೊರತಾಗಿ ಬೇರೆ ಕಡೆಗೆ ಹಾಕಲ್ಲ. ಇದಿಷ್ಟು ವ್ಯವಸ್ಥೆ. ಶಾಸ್ತ್ರ ಇದನ್ನ ಸಾವಿರಾರು ವರ್ಷ ಮೊದಲು ಹೇಳಿದೆ. ಪಾಪ ಇವತ್ತು ಸೈನ್ಸ್ ಹುಡುಕ್ಯಾಡಿ ಕೊನೆಗೆ ಹೌದ್ರಿ ನೀವು ಹೇಳಿದ್ ಕರೆಕ್ಟು, ಅದೇ ನೀರಲ್ಲಿ ಬಂದಿರ್ತದೆ, ಬೇರೆ ಬಂದಿರಂಗಿಲ್ಲ ಅಂತ ಒಪ್ಕೊಂಡ್ರು. ಅಂದ ಮೇಲೆ ಈ ದೃಷ್ಟಾಂತ ಕೊಟ್ರು ನಮಗೆ ಜಗನ್ನಾಥದಾಸರು. ಏನಂತ ದೃಷ್ಟಾಂತ ಕೊಟ್ರು? ಸಾಗರದಲ್ಲಿ ನದಿಗಳೆಲ್ಲ ಸೇರ್ತಾವ, ಸೇರಿದು ಅಂತರವನ್ನ ಕಾಯ್ಕೊಂಡಿರ್ತಾವ, ಆದ್ರೂ ಸುಖವಾಗಿರ್ತಾವ. ಹೆಂಗೋ ಹಾಗೆ ಲಕ್ಷ್ಮೀ ರೂಪಗಳು ನಾರಾಯಣನಲ್ಲಿ ಸೇರಿಕೊಂಡ್ರು ಕೂಡ, ಪ್ರಳಯ ಕಾಲದಲ್ಲಿ ವಿಹಾರ ಮಾಡುವಾಗ ಸೇರ್ಕೊಂಡ್ರು ಕೂಡ ಅಂತರವನ್ನ ಕಾಯ್ಕೊಂಡೇ ಇರ್ತಾವ, ಐಕ್ಯ ಆಗಲ್ಲ. ಮೂರು ಗುಣಗಳ ಮಾಣಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ. ಸಮ ಆಗೋದಿಲ್ಲ, ಬೇರೆ ಇರ್ತದ ಅಂತ ಇಷ್ಟು ಹೇಳಿ ಕೊನೆ ಎರಡು ಪದ್ಯದಲ್ಲಿ ಪಾಪ ಈ ಹರಿಕಥಾಮೃತಸಾರ ಇದು ಯಾರಿಗೆ ಸೇರ್ತದ, ಯಾರಿಗೆ ಸೇರಂಗಿಲ್ಲ, ಯಾರಿಗೆ ಉಪ್ಪಿಟ್ಟು ಸೇರ್ತದ, ಯಾರಿಗೆ ಅವಲಕ್ಕಿ ಸೇರ್ತದ, ಯಾರಿಗೆ ಋತುದ ಊಟ ಸೇರ್ತದ, ಯಾರಿಗೆ ಅನಾವೃತದ ಸೇರ್ತದ, ಹರಿಕಥಾಮೃತಸಾರ ಯಾರಿಗೆ ಸೇರ್ತದೆ? ಕೋಕನದ ಸಖನೊದಯ ಭೂಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರ ಸಾಕಳಂಕನೇ ಈ ಕೃತಿಪತಿ ಜಗನ್ನಾಥನಿರೆ ಸ್ವೀಕರಿಸಿ ಸುಖ ಬಡಲರಿಯದ ವಿವೇಕಗಳು ನಿಂದಿಸಿದರಗ ಏನು ಅಹದಿ ಕವಿತ್ವವ ಕೇಳಿ ಸುಖ ಬಡದಿಹರೆ ಕೋವಿದರು. ಅದು ಸೂರ್ಯೋದಯ ಆದ ಕೂಡ್ಲೆ ಪಾಪ ಇದಕ್ಕ ಗೋವಿಗೆ ಬಹಳ ತ್ರಾಸ ಆಗ್ತದ, ಅದಕ್ಕೆ ತ್ರಾಸ ಮಾಡತ್ತ. ಎರಡು, ಕೋಕನದ ಸಖ ಅಂದ್ರೆ ಸೂರ್ಯ, ಕೋಕನದ ಅಂದ್ರೆ ಕಮಲ, ಕೋಕನದ ಸಖ ಅಂದ್ರೆ ಕಮಲ ಸಖನಾದವನು ಸೂರ್ಯ. ಘೂಕ ಅಂದ್ರೆ ಗೂಬಿ, ಗೂಗಿ, ಘೂಕ ಅಂತ ಕರೀತಾನೆ. ಸೂರ್ಯೋದಯ ಆದ ಕೂಡ್ರೆ ಘೂಕಕ್ಕ ಕೆಟ್ಟ ತ್ರಾಸ ಆಗ್ತದೆ. ಸೂರ್ಯೋದಯ ಆಗೋದು, ಸೂರ್ಯೋದಯ ಆಗೋದು. ಆದ್ರೆ ಉಳಿದ ಪಕ್ಷಿಗಳಿಗೆ ನವಿಲು, ಪಾರಿವಾಳ ಮತ್ತ ಹಂಸ ಇವೆಲ್ಲ ಸಂತೋಷ ಪಡ್ತಾವ. ಜಗನ್ನಾಥದಾಸರಂದ್ರು ನನ್ನ ಹರಿಕಥಾಮೃತ ಸಾರವೆಂಬ ಸೂರ್ಯೋದಯ ಆದಾಗ ಕೆಲವರಿಗೆ ತ್ರಾಸ ಆಗ್ತದೆ, ಕೆಲವರಿಗೆ ಆಗಲ್ಲ. ಏನ್ ದೃಷ್ಟಾಂತ ಕೊಟ್ರು? ಸೂರ್ಯೋದಯವಾದಾಗ ಗೂಗೆಗಳಿಗೆ ಕಣ್ಣು ಕುಕ್ಕುವಂತೆ ಹರಿಕಥಾಮೃತ ಸಾರ ಕೇಳಿದ ಕೆಲವು ಪಂಡಿತರಿಗೆ ತ್ರಾಸ ಆಗ್ತದೆ, ಉಳಿದ ಪಂಡಿತರಿಗೆ ಸಂತೋಷ ಆಗ್ತದ. ನಮ್ಮಂತವ್ರಿಗೆ ಸಂತೋಷನೇ, ಒಂದವ್ರು ಪ್ರವಚನ ಆತ್ರಿ, ಇಲ್ಲವ್ರು ಯಾರು ಕರಿತಿದ್ರು ನಮ್ಮನ್ನು? ಆದ್ರಿಂದ ಅಂದ್ರೆ ಏನಿತ್ತು, ಇದು ಯಾಕೆ ಹೇಳಿದ್ರು? ಇದು ಅವರ ಕಾಲದಲ್ಲಿ ಹೇಳಿದ್ರು, ಇವತ್ತಿಗೆ ಸಂಬಂಧ ಅಲ್ಲ. ಅದು ಅವರ ಕಾಲದಲ್ಲಿ ಕನ್ನಡದೊಳಗ ಶಾಸ್ತ್ರ ಹೇಳೋದು ಅಂದ್ರೆ ಮೂಗು ಮುರಿಯೋ ಕಾಲ ಇತ್ತು. ಅವ್ರ ಕಾಲದಲ್ಲಿ ಸಂಸ್ಕೃತದೊಳಗೆ ಮಾತಾಡಬೇಕು, ಸಂಸ್ಕೃತದಲ್ಲಿ ಪಾಠ ಪ್ರವಚನ ಮಾಡಬೇಕು ಅನ್ನೋ ಕಾಲ ಇದ್ದಾಗ ಹೀಗ್ರಿ ಶ್ರೀನಿವಾಸಾಚಾರ್ಯ ಜಗನ್ನಾಥದಾಸರು ಕನ್ನಡ ಬರೆದಂತ ಸರಿಪ್ಪ ಅನ್ನೋರು ಇದ್ರಂತ. ಅದಕ್ಕೆ ಉತ್ತರ ಹೇಳಿದ್ರು ಜಗನ್ನಾಥದಾಸರು, ಕೋಕನದ ಸಖನೊದಯ ಭೂಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರ ಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೇ. ಆ ಭಾಸ್ಕರನಿಗೆ ಕಳಂಕ ಇರ್ತದ. ಸೂರ್ಯೋದಯ ಆದ ಕೂಡಲೇ ಗೂಗಿ ಬೈತದ ಅಂತ ತಿಳ್ಕೊಂಡು ಹೇಳಿ ಸೂರ್ಯನ್ ತಪ್ಪ? ಅದು ಸೂರ್ಯನ್ ತಪ್ಪಲ್ಲ. ಈ ಜಗನ್ನಾಥ ಅರ್ಥಾತ್ ಗ್ರಂಥದ ಪ್ರತಿಪಾದನಾದ ಸ್ವಾಮಿ ಇರುವಾಗ
ಸ್ವೀಕರಿಸಿ ಸುಖ ಪಡಲು ಅರಿಯದ ಅವಿವೇಕಿಗಳು ನಿಂದಿಸಿದರೇನು. ಈ ಗ್ರಂಥ ಓದಿ ಸಂತೋಷ ಪಡಬೇಕು ಅಂತ ತಿಳಿದೇ ಇದ್ದರೆ ಇದ್ರೇನು ಬಿಟ್ರೇನು. ಕವಿತ್ವವ ಕೇಳಿ ಸುಖ ಪಡದಿಹರೆ ಕೋವಿದರು ನಿಜವಾದ ಪಂಡಿತರು ಸುಖ ಪಡೋದಿಲ್ವ? ಅವಶ್ಯವಾಗಿ ಸಂತೋಷ ಪಡ್ತಾರೆ. ಕೊನೆ ಪದ್ಯ. ಚೇತನ ಚೇತನಗಳಲ್ಲಿ ಗುರು ಮತರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವತ್ಯ. ಮುಗೀತಿಲ್ಲಿಗೆ. ಚೇತನಗಳಲ್ಲಿ ಗುರು ಮಾತರಿಶ್ವ ಅಂತರ್ಗತ, ವಾಯುದೇವರ ಅಂತರ್ಗತನಾಗಿ ನಮ್ಮೆಲ್ಲರಿಗೂ ಗುರುಗಳಾದ ಆಚಾರ್ಯರ ಅಂತರ್ಗತನಾಗಿ ಜಗವಿಠಲ ನಿರಂತರವಾಗಿ ವ್ಯಾಪಿಸಿ ಇರತಕ್ಕಂಥವನಾಗಿದ್ದಾನೆ. ನೋಡ್ರಿ, ಒಂದು ನೆನಪಿಟ್ಕೊಳ್ರಿ, ವಿಷಯದಲ್ಲಿ ಆಸಕ್ತಿ ಹುಟ್ಸ್ಕೋಬೇಡ್ರಿ. ನಮ್ಗೆಲ್ಲ ವಿಷಯದಲ್ಲಿ ಆಸಕ್ತಿ ಹುಟ್ಟಿರ್ತದಲ್ಲ ಸಾಮಾನ್ಯವಾಗಿ. ಈ ವಿಷಯಾಸಕ್ತಿಯನ್ನ ಹುಟ್ಟಿಸೋದು ಯಾಕೆ ದೇವರು ಅಂದ್ರೆ ದೈತ್ಯರಿಗೆ ಮೋಹಿಸಬೇಕು ಅಂತ ಹುಟ್ಟಿಸಿದ್ದಾನೆ. ನೀವು ಅದರ ಹಿಂದೆ ಬೆನ್ನ ಹತ್ತಬೇಡ್ರಿ, ವಿಷಯಾಸಕ್ತಿ ಹಿಂದೆ ಬೆನ್ನ ಹತ್ತಬೇಡ್ರಿ. ಯಾತುಧಾನರ ಮೋಹಿಸುವ, ಯಾತುಧಾನ ಅಂದ್ರೆ ದೈತ್ಯರು, ದೈತ್ಯರಿಗೆ ಯಾತುಧಾನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಕಾತರವ ಪುಟ್ಟಿಸಿ ಅರ್ಥ ಮಾಡಿಕೊಳ್ಬೇಕು. ಏನ್ ಅರ್ಥ ಮಾಡಿಕೊಳ್ಬೇಕು? ನಮಗೆ ವಿಷಯದಲ್ಲಿ ಆಸಕ್ತಿ ಹುಟ್ಟುತ್ತಾ ಇದೆ ಅಂದ್ರೆ ಒಳಗೆ ಯಾತುಧಾನರ ಕೆಲಸ ನಡೀತಾ ಇದೆ ಅಂತ ಅರ್ಥ. ದೈತ್ಯ ವ್ಯಾಪಾರ ನಡೆದದ, ದೈತ್ಯ ವ್ಯಾಪಾರ ನಡೆದ ಅಂತ ತಿಳ್ಕೊಂಡು ಹೇಳಿ ನಮಗೆ ವಿಷಯಾಸಕ್ತಿ ಬಂದದ. ಭಗವಂತ ದೈತ್ಯರಿಗೆ ಮೋಹ ಪಡುವುದಕ್ಕಾಗಿ ವಿಷಯಾಸಕ್ತಿಯನ್ನು ಉಂಟು ಮಾಡಿದ್ದಾನೆ. ನೀವು ವಿಷಯಾಸಕ್ತರಾಗಬೇಡ್ರಿ. ನಿರ್ಭೀತ ನಿತ್ಯಾನಂದ ಮಯ ನಿರ್ದೋಷ ನಿರವಧ್ಯ. ನಿರ್ಭೀತನಾಗಿದ್ದಾನೆ, ನಿತ್ಯದಲ್ಲಿ ಆನಂದಮಯನಾಗಿದ್ದಾನೆ, ದೋಷರಹಿತ ನಿರವಧ್ಯ ಎಂಬ ಅಂಶವನ್ನು ಹೇಳಿ ಈ ಪಿತೃಗಣ ಸಂಧಿಯನ್ನ ಮುಕ್ತಾಯ ಮಾಡತಕ್ಕಂಥವರಾಗಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಒಂದೆರಡು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಏನ್ ಕಾರ್ಯಕ್ರಮ ಯಾರು ಅವತ್ತೇ ಮಾಡ್ತಾರೆ? ಅಲ್ಲ ಆಯ್ತು, ಅಷ್ಟೊತ್ತು ಮಲ್ಲಿಂದ ಹರಿಕಥಾಮೃತ ಪೂರ್ಣ. ಹರಿಕಥಾಮೃತಸಾರದ ಪ್ರವಚನದ ಇವತ್ತು ಪಿತೃಗಣ ಸಂಧಿಯ ಮುಕ್ತಾಯ ಆಗ್ತಾ ಇದೆ. ರಘುಪ್ರಿಯ ಅಷ್ಟೋತ್ತರ ಮಂಡಳಿಯ ಕಾರ್ಯಕ್ರಮ ಇದು. ಸ್ವಾಮಿಗಳು ಮತ್ತೆ ಉದ್ಘಾಟನೆ ಮಾಡಿ ಪ್ರಾರಂಭಗೊಂಡಿರತಕ್ಕಂತಹ ವಿಷಯ. ಅದರಲ್ಲಿ